ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಮದುವೆ ಮಂಟಪ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ. ಮದುವೆ ಮಂಟಪ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ತಾವೆಲ್ಲರೂ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ಇರೋದು ಕೊಪ್ಪಳ ಜಿಲ್ಲೆಯಿಂದ ಪಗಳೆಯರು ಇವರು ಸಿಂಗಲ್ ಇರೋದ್ರ ಬಗ್ಗೆ ವ್ಯಕ್ತಪಡಿಸಿದ್ದಾರೆ. ಈಗ ಇವರ ತಂದೆಗೆ ಅನಾರೋಗ್ಯದ ಸಮಸ್ಯೆ ಇದೆ ಅಂತೆ. ಈ ಒಂದು ಕಾರಣದಿಂದಾಗಿ ಮನೆಯೊಳಿಯ ಬೇಕು ಅಂತ ನಮ್ಗೆ ಈ ಒಂದು ಮಾಹಿತಿಯನ್ನ ಕಳಿಸಿದ್ದಾರೆ. ಬನ್ನಿ ಇವರು ಯಾವ ಯಾವ ವಿಷಯಗಳ ಬಗ್ಗೆ ನಮ್ಗೆ ಹಂಚಿಕೊಂಡಿದ್ದಾರೆ ಅನ್ನೋದ್ರ ಕುರಿತು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಈ ಪ್ರೊಫೈಲ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ಉಚಿತವಾಗಿ ನಿಮ್ಗೆ ಇದೇ ರೀತಿ ಮಾಹಿತಿಗಳು ಬರುತ್ತೆ. ಯಾರನ್ನಾದ್ರೂ ಒಬ್ರನ್ನ ನೀವು ಸೆಟ್ ಮಾಡ್ಕೊಳ್ಬಹುದು. ಹೌದು ನೋಡಿ, ಇವ್ರ ತಂದೆ ತಾಯಿಗೆ ಒಬ್ರಂತೆ. ಇವ್ರಿಗೆ ಮದುವೆ ಆಗಿ ಡಿವೋರ್ಸ್ ಆಗಿದೆ. ಇವರೀಗ ತಂದೆಯ ಮನೆಯಲ್ಲಿ ಇರೋದು ಆಸ್ತಿ ಮನೆಯನ್ನ ನೋಡ್ಕೊಂಡಿದ್ದಾರೆ. ಹೌದು ಗೆಳೆಯರೆ, ಇವರ ತಂದೆಯ ಹೆಸರಿಗಿರುವಂತಹ ಜಮೀನಿನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವ್ರಿಗೆ ಒಟ್ಟು 6 ಎಕರೆ ಜಮೀನಿದೆ, ಒಂದ್ ಮನೆ ಕೂಡ ಇದೆ, ಒಂದು ಟ್ರ್ಯಾಕ್ಟರ್ ಮತ್ತೆ 10 ಲಕ್ಷ ಹಣವನ್ನ ಬ್ಯಾಂಕ್ ನಲ್ಲಿ ಇಟ್ಟಿದ್ದಾರಂತೆ. ಒಟ್ಟು 6 ಎಕರೆ ಜಮೀನಲ್ಲಿ 2 ಎಕರೆ ಅಡಿಕೆ ತೋಟ ಮಾಡಿ ಉಳಿದ ಜಮೀನಲ್ಲಿ ಭತ್ತ, ಮೆಕ್ಕೆಜೋಳ, ಬೇರೆ ಬೇರೆ ರೀತಿಯಲ್ಲಿ ತರಕಾರಿ ಬೆಳೆಗಳನ್ನ ಬೆಳೀತಾರಂತೆ. ಇದು ಇವರ ಮನೆ. ಈ ಮನೆಯನ್ನ ಉತ್ತರಕ್ಕೆ ಮುಖ ಮಾಡಿ ಕಟ್ಕೊಂಡಿದ್ದಾರೆ. 2 ಬೆಡ್ರೂಮ್, 1 ಬಾತ್ರೂಮ್, 1 ಅಡ್ಗೆ ಮನೆ, 2 ಹಾಲು, ಕೈಕಾಲು ತೊಳೆಯಲು ಮನೆ ಮುಂದೆ ನೀರಿನ ನಲ್ಲಿ ಕೂಡ ಇದೆ. ಜೊತೆಗೆ ಗಾಡಿಗಳನ್ನ ನಿಲ್ಲಿಸಲು ಪಾರ್ಕಿಂಗ್ ವ್ಯವಸ್ಥೆ ಇದೆ ಅಂತ ಮನೆಯ ಬಗ್ಗೆ ಡೀಟೇಲ್ ಕೊಟ್ಟಿದ್ದಾರೆ. ಇದು ಬಂದು ಇವರ ಟ್ರ್ಯಾಕ್ಟರ್. ಇದು ಮನೆ ಬಳಕೆಗೆ ಮಾತ್ರ ಇಟ್ಕೊಂಡಿದ್ದಾರೆ. ಇವರನ್ನ ಮಾಡ್ಕೊಳ್ಳುವ ಹುಡುಗ ಆಸ್ತಿ ಮನೆ ನೋಡ್ಕೊಂಡು ಮತ್ತು ದುಡಿದು ತಿನ್ನುವ ಬುದ್ಧಿವಂತಿಕೆ ಆತ್ಮನಲ್ಲಿರ್ಬೇಕು. ಯಾವುದೇ ವರ್ಗದವರಾದ್ರೂ ಪರವಾಗಿಲ್ಲ, ಅವರಿಗೆ ದುಶ್ಚಟಗಳು ಇರಬಾರ್ದಂತೆ. ಇವರ ಹೆಸರು ಪಿ ಯಶೋಧ ಅಂತ. ಇವರ ತಂದೆ ಶಿವಲಿಂಗಪ್ಪ, ತಾಯಿ ರತ್ನಮ್ಮ ಅಂತ. ಇವರು BA ವರೆಗೆ ಮಾತ್ರ ಓದಿದ್ದಾರೆ. ಎತ್ತರ ಬಂದು 158 ಸೆಂಟಿಮೀಟರ್, ತೂಕ 71 kg ಇದ್ದಾರಂತೆ. ಇವರ ಊರು ಕೊಪ್ಪಳ ಜಿಲ್ಲೆ ಗಂಗಾವತಿ. ಜಮೀನು ಮನೆ ಗಂಗಾವತಿಯಲ್ಲೇ ಇದೆಯಂತೆ. ಹಾಗಿದ್ರೆ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಇವರೇ ಖುದ್ದಾಗಿ ನಿಮ್ಮ ಅಭಿಪ್ರಾಯಗಳನ್ನ ಚೆಕ್ ಮಾಡಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.